ನಮಸ್ಕಾರ ಮಕ್ಕಳೇ, ಈ ವಿಡಿಯೋದಾಗ ನಾವು ಗಣಿತ ವಿಷಯ ಕುರಿತು ಚರ್ಚೆ ಮಾಡೋಣ. ಹಿಂದಿನ ವಿಡಿಯೋದಾಗ ಮಗ್ಗಿಗಳ ಬಗ್ಗೆ ತಿಳ್ಕೊಂಡೇವಿ. ಈ ವಿಡಿಯೋದಾಗ ಒಂದು ಮ್ಯಾಜಿಕ್ ಕಲಿಯೋಣ. ಎಷ್ಟೇ ದೊಡ್ಡ ಸಂಖ್ಯೆ ಇದ್ರೂ ಒಂದೇ ಒಂದು ನಿಮಿಷದಾಗ ಹೆಂಗೆ ಗುಣಾಕಾರ ಮಾಡ್ಬೇಕಂತ ಈ ವಿಡಿಯೋದಾಗ ನೋಡೋಣ. ಗಣಿತ ಅಂದ್ರೆ ನಿಮಗೆ ಭಾಳ ಕಷ್ಟ ಅನ್ಸುತ್ತಲ್ಲ, ಈ ವಿಡಿಯೋ ನೋಡಿ ನಿಮಗೆ ಗಣಿತ ಎಷ್ಟು ಸುಲಭನ ಅಂತೀರಿ. ಅಷ್ಟು ಈಸಿ ಐತಿ ಗಣಿತ. ನೀವು ಮನಸ್ಸಿನೊಳಗೆ 2 ಸೆಕೆಂಡ್ನಾಗ ಉತ್ತರ ಹೇಳ್ಬೋದು. ಆ ಮ್ಯಾಜಿಕ್ ನೋಡೋಣ ಮಕ್ಕಳೇ. ನೋಡಿ, ಈಗ ಇಲ್ಲಿ ಒಂದು ಲೆಕ್ಕ ಐತಿ. ಇದನ್ನು ಈಸಿಯಾಗಿ ಹೇಗೆ ಮಾಡ್ಬೇಕಂತ ನೋಡೋಣ. ಭಾಳ ಅಂದ್ರೆ ಭಾಳ ಸುಲಭ. ನನ್ನ ಜೊತೆ ನೀವು ಈ ಲೆಕ್ಕಗಳನ್ನು ಮಾಡ್ರಿ, ಅಂದ್ರೆ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಈಗ 11ರಿಂದ ಯಾವ ಸಂಖ್ಯೆ ಗುಣಾಕಾರ ಮಾಡ್ಬೇಕು ನೋಡ್ರಿ, ಆ ಸಂಖ್ಯೆ ನೋಡ್ರಿ ಇಲ್ಲಿ 35 ಐತಿ. ಅದರ ಕೊನೆಯ ಸಂಖ್ಯೆನ ಇಲ್ಲಿ ಒಂದು ಕಡೆ ಬರ್ಕೋರಿ. ಈ ಮೊದಲ ಸಂಖ್ಯೆನ ಸ್ವಲ್ಪ ಜಾಗ ಬಿಟ್ಟು ಇಲ್ಲಿ ಫಸ್ಟ್ ಬರೀರಿ. ಈಗ ಇವೆರಡು ಸಂಖ್ಯೆಗಳನ್ನು ಕೂಡಿಸ್ಬೇಕು. 3 + 5 8 ಬಂತು. ಈ ಉತ್ತರ ಏನೈತಿ, ಇದನ್ನ ಇಲ್ಲಿ ಎರಡು ಸಂಖ್ಯೆಗಳ ಮಧ್ಯೆ ಬರೀಬೇಕು. ಇದೇ ಈ ಗುಣಾಕಾರದ ಉತ್ತರ ಆಗಿರ್ತೈತಿ. ಮಾಡಿ ನೋಡ್ರಿ, ಭಾಳ ಈಸಿ ಐತಿ. ಇನ್ನೊಂದೆರಡು ಉದಾಹರಣೆಗಳನ್ನು ನೋಡೋಣ. ಈಗ ಇಲ್ಲಿ ಇನ್ನೊಂದು ಉದಾಹರಣೆ ನೋಡೋಣ. ನಿಮಗೆ ಲೆಕ್ಕ ಮಾಡ್ತಾ ಹೋದಂಗೆ ಭಾಳ ಈಸಿ ಆಕೈತಿ. ಈ 48 × 11 = ಎಷ್ಟು? ಇದು ಹಾಗೇನೆ ಇಲ್ಲಿ ಕೊನೆ ಸಂಖ್ಯೆ ಯಾವುದೈತಿ ಅದನ್ನು ಬರ್ಕೋರಿ. 8 ಐತಿ. ಇಲ್ಲಿ ಮೊದಲ ಸಂಖ್ಯೆ ಬರೀರಿ ನಡು ಜಾಗ ಬಿಟ್ಟು. ಈಗ ಅವೆರಡನ್ನು ಕೂಡಿಸಿ 12 ಬಂತು. ಇಲ್ಲಿ 2 ಸಂಖ್ಯೆ ಬಂದು, ಅದಕ್ಕೆ ಈ 2 ಮಾತ್ರ ಇಲ್ಲಿ ಮಧ್ಯೆ ಬರೀರಿ. ಈ 1 ಮೊದಲ ಸಂಖ್ಯೆಗೆ ಪ್ಲಸ್ ಮಾಡಿ. 528 ಇದು ಉತ್ತರ ಆಗೈತಿ. ಭಾಳ ಈಸಿ ಐತಿ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಸ್ವಲ್ಪ ಹೆಚ್ಚಿನ ಸಂಖ್ಯೆ ನೋಡೋಣ. ಈಗ 3 ಸಂಖ್ಯೆ ಗುಣಾಕಾರ ಮಾಡೋದು ಹೆಂಗಂತ ನೋಡೋಣ. 246 × 11 ಎಷ್ಟು? ಈ ಮೊದಲ ಸಂಖ್ಯೆ ಮತ್ತು ಕೊನೆ ಸಂಖ್ಯೆಗಳು ಹಂಗೆ ಬರಿಬೇಕು. ಮೊದಲು ಹೆಂಗೆ ಬರ್ದಿದ್ವಿ ಹಂಗೆ ಕೊನೆ ಸಂಖ್ಯೆನ ಕೊನೆಯಲ್ಲಿ ಬರಿಬೇಕು, ಮೊದಲ ಸಂಖ್ಯೆನ ಇಲ್ಲಿ ಜಾಗ ಬಿಟ್ಟು ಎರಡುಗಡೆ ಬರಿಬೇಕು. ಈಗ ಈ ಎರಡೆರಡು ಸಂಖ್ಯೆಗಳನ್ನು ಬಲಗಡೆಯಿಂದ ಕೂಡಿಸ್ತಾ ಹೋಗ್ಬೇಕು. 6 + 4 10 ಬಂತು. ಈ 0 ಏನು ಬಂದೈತೆ ಅದನ್ನು ಕೊನೆ ಸಂಖ್ಯೆ ಬಾಜು ಬರಿಬೇಕು. ಈ 1 ದಶಕವಾಗಿ ಇಟ್ಕೋಬೇಕು. ನೆಕ್ಸ್ಟ್ ಸಂಖ್ಯೆಗೆ ಕೂಡಿಸ್ಬೇಕು. ಅದನ್ನು 6 4 ಆದಮೇಲೆ ಈಗ 4 + 2 ಮಾಡಬೇಕು. 6 ಬಂತು ಉತ್ತರ. ಈಗ 1 ದಶಕ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಕೂಡಿಸ್ಬೇಕು. 7. ಈ 7ನ್ನು ಇಲ್ಲಿ ಬರಿಬೇಕು. ಇದು ಉತ್ತರ ಆಗಿರ್ತೈತಿ. ಇಷ್ಟೇ, ತುಂಬ ಈಸಿ ಐತಿ. ನೀವು ಈ 3 ಸಂಖ್ಯೆ ಐತಿ, 4 ಸಂಖ್ಯೆಗೂ ಗುಣಾಕಾರ ಮಾಡ್ಬೋದು. ವಾವ್, ಸೂಪರ್ ಅಲ್ವಾ? ಈಗ ನಾನು ನಿಮ್ಗೊಂದು ಲೆಕ್ಕ ಕೊಡ್ತೀನಿ. ಇದನ್ನ ನೀವೇ ಮಾಡಿ ನನಗೆ ಕಮೆಂಟ್ ಮಾಡಿ. 325 × 11 ಎಷ್ಟು? ಇವತ್ತಿನ ಈ ಟ್ರಿಕ್ ನಿಮಗೆ ಇಷ್ಟ ಆಯಿತಾ? ಇದೇ ತರಹದ ಇನ್ನೂ ಹೆಚ್ಚು ವೇದಗಣಿತದ ಟ್ರಿಕ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಾಗ ಸಿಗೋಣ. ಬಾಯ್.